ಮೊಹರಂಕ ಸುತ್ತಮುತ್ತ ಹಳ್ಳ್ಯಾರಲ್ಲ ಎಲ್ಲೆಲ್ಲಾರ ಬಂದ್ ಕಾಸಿ ಇಲ್ಲಿ ದೇವ್ರನ್ನ ತೊಳ್ಸ್ಕೊಂಡ್ ಹೋಗ್ತಾರ ಹಿಂಡಿ ಕಡಲ್ಲ ಅನ್ಕತ ಮ್ಯಾಗಿಲ್ಲ ಹಿಂಗಿ ಯಾಕೆ ಬಿಚ್ಚಿಗೋದಿನಪ್ಪ ಅಂದ್ರ ಫೇಂಟ್ ಹಚ್ಚ ಬಟ್ಟೆ ಹಾಕ್ಯಬೇಕಾಗಿತ್ತು ಅವನ್ನ ಅಕ್ಕಂಗ್ ಕಾಸಿ ಫೇಂಟಿನ ಡಬ್ಬಿನ ಬಿಚ್ಚಂಬರಿ ನಿನ್ನೆ ಇನ್ಸ್ಟಾ ಇಡೋ ಲಾಗ್ದಾಗ ಪೇಂಟ್ ಹಚ್ಚೋದು ಮುಗ್ದತ್ ಅಂತ ಹೇಳಿದ್ನಿ ಆದ್ರೆ ಇಲ್ಲೇ ಚಿಕ್ಕ ಪುಟ್ಟ ಅಂತ ಉಳ್ದು ಬಿಟ್ಟಿರ್ತಾವಲ್ಲ ಅದ್ರ ಸಂಬಂಧ ಅವನ್ನ ಒಟ್ಟು ಹಚ್ಚಂಬರಿ ಅದ್ ಯಾವದಪ್ಪ ಅಂದ್ರೆ ಗೇಟ್ ನೋಡಿ ಪೇಂಟಿಂಗ್ ಕೆಲ್ಸನ ಪಟ್ನ ಮುಗಿಸ್ಬೇಕು ಯಾಕಪ್ಪ ಅಂದ್ರ ಮ್ಯಾಗಲ್ ರೂಮ್ನ ಹಚ್ಕೋಬೇಕಾಗಿತ್ತು ಮುಂದ್ ಹೋಗೋ ಕೆಲಸನು ದೊಡ್ಡದೈತಿ ಅದ್ರ ಸಂಬಂಧ ಅದನ್ನೆಲ್ಲಾ ಮುಗಿಸ ಕಾಸಿ ಯಾಕ ಹಂಗೆ ನಾ ಮನ್ಗಂಡಾಗಿ ಇಸ್ತ್ರಿ ಹೊಡೆದಿಟ್ಟಿದ್ನ ಆದ್ರ ಏರ್ ಕ್ರಾಪ್ ಬಾಚಿ ಕಾಸಿ ಆಮೇಲೆ ಶರ್ಟ್ ಅಕ್ಕಂಗ್ ಕಾಸಿ ಒಂದೆರಡು ಕಿವ್ಯಾಗ ಏರ್ಪನ್ ಸಿಗಿಸ್ಕೊಂಡ್ ಚಪ್ಪಲ್ ನಾ ಮನ್ಗಂಡ ತೊಳ್ಕಂಗ್ ಕಾಸಿ ಕೈಗೆ ಒಂದು ದಾರ ಕಟ್ಕೊಂಡ್ ಒಂಟಿನ ತಡ್ರಿವಪ್ಪ ಅದ್ರ ಬಗ್ಗೆನೇ ಹೇಳ್ತೀನಂತ ಅದ್ರ ಸಂಬಂಧ ಮನಿಗೆ ಒಂದು ಕಿಲಿ ಪತ್ತ ಜಡ್ದು ಬೈಕ್ ತಗೊಂಡ್ ನನ್ನ ಕುಚ್ಚಕ್ಕೂ ಸೀದಾ ಬಂದ್ ಬಿಟ್ಟಿವಿ ಎಲ್ಲಪ್ಪ ಅಂದ್ರ ಮುದ್ಗಾಲ ಕೋಟೆ ಕಡೆ ಏನ್ ಮೊಹರಂ ಹಬ್ಬ ಏನ್ ಬಾಳ ದಿನ ಉಳ್ದಿಲ್ರಿ ಇನ್ನ 2 ದಿನ ಉಳ್ದೈತಿ ದೇವ್ರ ಕುಂದ್ರಾಕ ಅದ್ರ ಸಂಬಂಧ ಪಕೀರನ ಆಗ್ಬೇಕಿತ್ತಲ್ಲ ಅದಕ್ಕ ಬಟ್ಟೆ ತಗೊಂಡ್ ಹೋಗಾಕ ಮುದ್ಗಲಾಕ್ ಬಂದಿವಿ ಎಲ್ಲಾ ಅಂಗಡ್ಯಾಗ ನಾನಾ ತರ ಬಟ್ಟೆ ಬಂದಿರ್ತಾವಂತ ನಾ ಮಾಡಿದ್ವಿ ಬಟ್ಟೆ ಹುಡುಕಿ ಸಾಕಾಗಿ ಬಿಡ್ತೀವಿ ಅದಕ್ಕ ಬಿರಿಯಾನಿ ಅಂಗಡಿ ಬಂದ್ ಕಾಸಿ ಜಬರ್ದಸ್ತ್ ಆಗಿ ಒಂದ್ ಬಿರಿಯಾನಿ ಜಡದ್ ನಮ್ ದೋಸ್ತಂದು ಕಿರಾಣಿ ಶಾಂತಿ 4,000 ರೂಪಾಯಿದಾಗೈತಿ ಅದನ್ನೆಲ್ಲಾ ಬಿಡ್ರಿ ಇಲ್ಲಿ ಮೇನ್ ವಿಡಿಯೋ ಐತಿ ಅದು ನಾಳೆ ಬರ್ತೈತಿ ನೋಡ್ರಿ ಬರ್ರಿ ಮುತ್ತಿನಂತ ಕಲ್ಲು ಮುದ್ಗಲಿಯ ಮತ್ತೆ ಬಂದೀನಿ ತಿಂಡಿ ಕಡಲಂಕತ ಮುಂಜಾನೆ ಹಳ್ಳೊಳ್ಳಿ ಬಳ್ಳೊಳ್ಳಿ ಬಂದಿದ್ದು ಅವಕ್ಕೆ ರೊಕ್ಕ ಕೊಟ್ಟು ಜಳಕಕ್ಕ ನೀರಿಟ್ಟಿದ್ನಿ ಹಂಗ ಜಳಕ ಮಾಡಿ ಬಂದ್ ಕಾಸಿ ನೆಲೆ ಹಂಗಿ ಗ್ಯಾಸ್ ಸಿಗಾಕಿದ್ ಹಂಗಿ ನಾ ಜಬರ್ದಸ್ತ್ ಆಗಿ ಮೈ ಮ್ಯಾಗ ಬಿಟ್ಟು ಕ್ರಾಪ್ ಹೊಡ್ಕಂಗ್ ಕಾಸಿ ಬೈಕ್ ತಗೊಂಡು ಒಂದ್ ತಾಕ್ ಹೋಗೋದೈತಿ ಹಂಗ ಮನಿಗೆ ಚಿಲ್ಕ ಜಡ್ದ ಕಾಸಿ ಕಿರಣ್ ಅಂಗಡಿ ಬಂದ್ ಕಾಸಿ 1 ಕೆಜಿ ಸಕ್ರಿ ತಗೊಂಡು ನಾನು ನಮ್ಮವ್ವ ನಮ್ಮ ಅಮ್ಮನೂರಿಗೆ ಬಂದ್ ಕಾಸಿ ದರ್ಗಾಕ್ಕ ಸಕ್ರಿ ಓದ್ಸಾಕ್ ಬಂದಿವ್ರಿ ಪ್ರತಿ ವರ್ಷದಂತ ಈ ವರ್ಷನು ಇಲ್ಲ ಸಕ್ರಿ ಓದ್ಸ್ತೀವಿ ಹಂಗ ಕಟ್ಟಿ ಕುಂತಾರಿಗೆ ಅವ್ರಿಗೆ ಸಕ್ರಿ ಕೊಟ್ಟು ನಮ್ಮ ಅಮ್ಮ ಏನ್ ಮಾಡಿದ್ಲಪ್ಪ ಅಂದ್ರ ಮುಂಜಾನೆ ನಾಷ್ಟ ಒಗ್ಗರಣೆ ಮೊಸರು ಸಬಾನೆಲ್ಲ ಕುಂತ ಜಡ್ದು ನಮ್ಮ ಅಮ್ಮರ ಆಕಳ ಎಣ್ಗರ ಇದ್ ಬಿಟ್ಟಿತ್ತ ಅದ್ರದ ಮೊಸರು ಇತ್ರಿ ಅದಕ್ಕ ಒಂದ್ 250 ರೂಪಾಯಿ ತಗೊಂಡು ನಾನು ಜಬರ್ದಸ್ತ್ ರೆಡಿ ಹಾಕಿ ಸೂಟ್ರು ತಗೊಂಡ್ ಹಂಗ ಪವರ್ ಬ್ಯಾಂಕ್ ನ ತಗೊಂಡ್ ಬರ್ರಿ ಹೇಳ್ತೀನಂತ ಕೌದಿ ಅಂತದ್ದು ಟಿ ಶರ್ಟ್ ಹಾಕ್ಯಂದ್ ಮನಿಗೆ ಪತ್ತ ಹಾಕಿ ಕಾಸಿ ಹೊಂಟಿದ್ನ ಎಲ್ಲಿಗೆ ಅಂತ ಹೇಳ್ತೀನಿ ಅಂದ್ರ ಹಂಗ ಹುಡ್ರು ಸಾಲಿನ ಬಿಟ್ಟಿತ್ತು ನಾನು ನನ್ನ ದೋಸ್ತ ಬಂದ್ ಕಾಸಿ ಬಸ್ ಸ್ಟ್ಯಾಂಡ್ ಕುಂತಿದ್ವಿ ಖಾಲಿ ಪಿಲಿ ಏನ್ರ ಬಸ್ ಸ್ಟ್ಯಾಂಡ್ ಕುಂತಿದ್ದಪ್ಪ ಅಂದ್ರ ತಳ್ಯಾಕ ಮ್ಯಾಕ ಬಸ್ ಹೊಂಟಿರ್ತಾವ ಆದ್ರ ನಮಗ ಗೊತ್ತಿಲ್ದ ಒಂದ್ ಬಸ್ ಬಂತ ಹಂಗ ಬಸ್ ಸ್ಟ್ಯಾಂಡ್ ಬಂದ್ ಮುತ್ತಿನಂತ ಕಲ್ಲು ಮುದ್ಗಲಾಕ್ ಬಂದಿನಿ ಆ ಸಮಯ ಬಂದಾಗ ಇನ್ನ ಅಂಗಡಿನ ಬಿದ್ದಿದ್ದಿಲ್ಲ ಏನು ಉರುಪ್ನಾಗ ಇದ್ದಿದ್ದಿಲ್ಲ ಆದ್ರೆ ಈ ಸಮಯ ಏನೇನೈತಿ ಏನೇನಿಲ್ಲ ಅಂತ ತೋರಿಸ್ತೀನಿ ಇದನ್ನೆಲ್ಲಾ ತೋರ್ಸ್ಬೇಕಂದ್ರ ಮನ್ಷ್ಯಾಗ ಎನರ್ಜಿ ಬೇಕಲ್ಲ ಅದಕ್ಕ ಎಗ್ರೆಸ್ ನಾ ಉಂಡ್ ಕಾಸಿ ಇನ್ನ ಜೋಕಾಲಿ ಇವೆಲ್ಲ ಇನ್ನ ರೆಡಿ ಆಗೋದ್ರಾಗಿದ್ವು ಹಂಗ ಕೋಟೆ ನೋಡ್ಕೊಂಡ್ ಬೇರೆ ಊರರು ಮುದ್ಗಲಾಗ ಹೆಜ್ಜೆ ಆಡಕ್ ಬಂದಿದ್ರ ಆ ಹೆಜ್ಜೆ ಮಿಸ್ ಮಾಡ್ಕೊಂಡ್ಬಿಟ್ನ ಬರ್ರಿ ಕಂಟಿನ್ಯೂ ಐತಿ ವಿಡಿಯೋನ 1:30ಕ್ಕೆ ಬಿಡ್ತೀನಿ ಹುಚ್ಚು ಕಾಶಿಂಪೀರ ಮತ್ತು ಶಾಣೆ ಕಾಶಿಂಪೀರ ಸವಾರಿನ ನೋಡಾಕ್ ಬಂದಿವ್ರಿ ತಿಂಡಿ ಕಡಲಂಕತ ಒಂದು ಲಾಡಿ ತಗೊಂಡು ಹುಸೇನ್ ದರ್ಗಾ ಹತ್ರ ಬಂದ್ ಇನ್ ಬರ್ಬಾರ್ತ ಹುಸೇನ್ ದರ್ಗಾಕನ ರಶ್ ಆಕತ್ರಿ ಯಾಕಪ್ಪ ಅಂದ್ರ ಕತಾರಾತ್ರಿ ಬಾಳ ದಿನ ಉಳ್ದಿಲ್ಲ ಅದಕ್ಕ ರಶ್ ಆಗಂಗ್ ನಾನು ಫಸ್ಟ್ ಟೈಮ್ ಈ ಕತಾರಾತ್ರಿ ಬರ್ಬೇಕಂತ ಅನ್ಕಂದಿನ್ರಿ ಹೆಂಗ್ ಆಗತ್ತಂತ ಮುಂದ್ ನೋಡಮಂತ ಆದ್ರೆ ಯಾಕಪ್ಪ ಅಂದ್ರ ಅವತ್ತ ನಮ್ಮೂರಾಗನ ಅದ ಕತಾರಾತ್ರಿ ನಮ್ಮೂರಾಗ ನಡಿತೈತಿ ದರ್ಗಾದ ಹತ್ರ ಎಲ್ಲಿ ನೋಡಿದ್ರು ಜನಸಂಖ್ಯೆನ ಕಾಣ್ತೈತಿ ಯಾಕಪ್ಪ ಅಂದ್ರ ಅಷ್ಟೊಂದು ಭಕ್ತಾದಿಗಳು ಇವತ್ತ ಬಹಳ ಮಂದಿ ಸೇರ್ಬಿಟ್ಟಿದ್ರು ಬರ್ರಿವಪ್ಪ ಮುದ್ಗಲ್ ಕೋಟೆ ನೋಡಮಂತ ಇಷ್ಟಕ್ಕೊಂದ ಮ್ಯಾಗ ಹೋಗಿ ಕಾಯಿಸಿ ಮುದ್ಗಲ್ ಕೋಟೆ ಹೆಂಗ್ ಕಟ್ಟಾರ ಏನು ವಾದ ಕಾಲದ ಮಂದಿ ಆದ್ರೆ ನನಗೂ 1 ರೂಪಾಯಿ ಸಿಕ್ಬಿಟ್ಟಿತಿ ಏನಿಲ್ಲ ತಳಗ್ ನೋಡೇ ಬಾಳ ಇದಾಗ್ಬಿಟ್ಟಿತ್ತು ಅದಕ್ಕ ಮ್ಯಾಗ ಹೋಗಿ ಕಾಯಿಸಿ ಕೋಟೆನ ಮೇಟಿ ಆಡಿದ್ರ ಅಂತ ಮಾಡಿದ್ವಿ ಆದ್ರೆ ನಮ್ ದೋಸ್ತ ಒದ್ದಡ್ಕೆತ ಮ್ಯಾಗ ಹತ್ತ ಕುಂತಿದ್ನ ನಾನು ಹಂಗಿಂಗ್ ಮಾಡಿ ಅದ್ದಡ್ಕೆತ ಒಂದ್ ಕಾಸಿ ಮ್ಯಾಗ ಹತ್ ನೋಡಕ್ ಕುಂತೀನಿ ಅದು ಏನೋ ಹೇಳ್ರಿ ಇಷ್ಟ ಮ್ಯಾಗ ಬಂದ್ ಕಾಸಿ ಇಂತ ಕೋಟೆ ಕಟ್ಟ್ಯಾರ ಅಂದ್ಮೇಲೆ ಈಗಿನ ಕಾಲದ ಮಂದಿಗೆ ಅಂತ ಶಕ್ತಿನಿಲ್ರಿ ಯಾಕಪ್ಪ ಅಂದ್ರೆ ಈ ಕೋಟೆ ನೋಡಿದ್ರ ಗೊತ್ತಾಗತ್ತೆ ಅವಾಗಿನ ಮಂದಿ ಯಾವ ತರ ಶಕ್ತಿ ಹೊಂದಿದ್ರ ನಾನು ಹುಚ್ಚು ಕಾಶಿಂಪೀರ ಮತ್ತು ಶಾಣೆ ಕಾಶಿಂಪೀರ ಸವಾರಿ ನಾ 3-4 ವರ್ಷ ಆತ್ರಿ ಕಂಟಿನ್ಯೂಸ್ ನೋಡಕ್ ಕುಂತೀನಿ ಈಗಿನ ನೋಡಕ್ ಕುಂತೀನಿ ಆದ್ರೆ ಇಲ್ಲ ನನ್ನ ಅಭಿಮಾನಿಗಳು ಭೇಟಿ ಆಗಿಬಿಟ್ಟಿದ್ರ ಆ ದೇವರ ಅಭಿಮಾನಿಗಳಿಗೆ ದೇವರೇ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಕಾಸಿ ಬರ್ರಿ ಹುಚ್ಚು ಕಾಶಿಂಪೀರ ಮತ್ತು ಶಾಣೆ ಕಾಶಿಂಪೀರ ಸವಾರಿ ಹೆಂಗ್ ನಡಿತೈತಿ ಹೆಂಗಿಲ್ಲ ಅಂತ ಹೇಳಿ ಕಾಸಿ ನೋಡಮಂತ ನೀವು ಈ ಸವಾರಿಗೆ ಯಾರ್ಯಾರು ಬಂದಿದ್ರ ಅಂತ ಹೇಳಿ ಕಾಸಿ ಕಾಮೆಂಟ್ ಮಾಡ್ರಿ ಇಂತ ಪರಿ ಕೆಂಡನ ಹಾಯ್ತಾರ ಅಂದ್ರ ಆ ಶಕ್ತಿನ ದೇವರ ಕೊಟ್ಟಿರ್ತಾನಂತ ಅದಕ್ಕ ಈ ತರ ಕೆಂಡ ಹಾಯ್ತಾರ ತಿಂಡಿ ಕಡಲಂಕತ ಹುಚ್ಚು ಕಾಶಿಂಪೀರ ದರ್ಗಾದ ಹತ್ರ ಬಂದ್ವಿ ಶಾಣೆ ಕಾಶಿಂಪೀರ ದರ್ಗಾದ ಹತ್ರ ಬಂದ್ವಿ 2 ಆಶೀರ್ವಾದ ಕೂಡ ಇಲ್ಲಿಲ್ಲ ಅನಾಹುತ ಭಕ್ತಾದಿಗಳು ರೀ ಒಟ್ಟ ಎಲ್ಲೆಲ್ಲಿ ಕಮ್ಮಿನ ಹಾಕವಲ್ದ್ರಿ ಹಂಗ ಟೈಮ್ ಹೆಚ್ಚಕತ್ತೆ ಹಂಗಂಗ ಭಕ್ತಾದಿಗಳು ಬರಂಗ ಕಾಣ್ತಿದ್ರ ಆದ್ರೆ ಇಲ್ಲಿ ಊಟಕ್ ಮಾತ್ರ ಏನ್ ಬರ ಇದ್ದಿಲ್ಲ ಇಲ್ಲಿ ಸಾವಿರಲ್ಲ ಲಕ್ಷಾಂತರ ಭಕ್ತಾದಿಗಳು ಬಂದ್ರು ಅವ್ರಿಗೆ ಊಟಕ್ಕೆ ಹಾಕೋಷ್ಟು ತಾಕತ್ ಆ ದೇವ್ರ ಕೊಟ್ಟಿರ್ತಾನ ನಾವ್ ಒಬ್ಬರಿಗೆ ಒಳ್ಳೇದ್ ಮಾಡಿದಪ್ಪ ಅಂದ್ರ ಅದು ಕೂಡ ಒಳ್ಳೇದ್ ಆಕೈತಿ ಅಂತ ಹಂಗ ಯಾರು ಒಳ್ಳೇದ್ ಮಾಡ್ತಾರ ಯಾರು ಕೆಟ್ಟದ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಆ ದೇವ್ರು ಮಾತ್ರ ಯಾವತ್ತಿಗೂ ಕೆಟ್ಟದ್ ಮಾಡಂಗಿಲ್ಲ ಅವ್ರ ಭಕ್ತಾದಿಗಳಿಗೆ ಇಲ್ಲಿವ ಯಾಕೆ ಜೋತಾಡಕ್ ಕುಂತಾನಪ್ಪ ಅಂದ್ರ 100 ರೂಪಾಯಿ ಕೊಟ್ರ 1000 ರೂಪಾಯಿ ಕೊಡ್ತಾರಂತ ಅದ 2 ನಿಮಿಷ ಹಿಂಗತ್ತಿರ ಜೋತಾಡ್ಬೇಕಂತ ಅಂದ್ರ 1000 ರೂಪಾಯಿ ಸಿಗತೈತಿ ಬರ್ರಿವಪ್ಪ ಇದು ರಾತ್ರಿ 2:40 ಆದ್ರೂ ಜನರು ಮಾತ್ರ ಇನ್ನಾದ್ರೂ ಕಮ್ಮಿ ಆಗವಲ್ರಿ ಎಲ್ಲೆಲ್ಲಿ ನೋಡಿದ್ರು ಜನ ಸಾಗರನ ಕಾಣ್ತೈತಿ ಯಾಕಂದ್ರ ಇನ್ನ ಸಕ್ರೆ
ಓಸೋದ ಕಮ್ಮಿ ಆಗವಲ್ದು. ಇನ್ನ ಕತಲ್ ರಾತ್ರಿ ದಿನ ಎಷ್ಟು ಜನಗಳು ಸೇರಿರಬಾರ್ದು, ಎಷ್ಟು ಮಂದಿ ಸಕ್ರಿ ಓಸಿರ್ಬಾರ್ದು, ಆ ಭಕ್ತಾದಿಗಳು ಎಷ್ಟು ಇರಬಾರ್ದು. ಯಾಕಂದ್ರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಭೇದ ಭಾವ ಜಾತಿ ಪಾತಿ ಏನು ನೋಡಾರ್ದ ಎಲ್ಲಾ ಮಂದಿ ಸೇರಿ ಆಚರಿಸ ಹಬ್ಬ ಯಾವದಪ್ಪ ಅಂದ್ರ ಅದು ಮೊಹರಂ ಐತಿ. ಹಿಂಗೋ ರಾತ್ರಿ ಮುದ್ಗಲಾಗಂತೂ ಡಿಪು ಇಲ್ಲ, ಬಸ್ ಸರ ಎಷ್ಟ್ ನಿಂತಿರ್ತಾವೋ ನಿಂದಿರ್ತಾವ ಇಲ್ಲ ಅಂತ ನೋಡಕ್ ಬಂದಿದ್ವಿ. ನೋಡಿ ಕಾಸಿ ಒಳ್ಳಿ ಕಾಶಿಪೀರ್ ಸವಾರಿ ನೋಡಕ್ ಬಂದ್ಬಿಟ್ಟಿವ್ರಿ. ಒಬ್ಬ ಭಕ್ತ ದೇವರ ಸಲುವಾಗಿ ಜೀವನ ಕೊಡಬಲ್ಲ, ಆದ್ರೆ ಇಲ್ಲಿ ಆ ದೇವರು ಕೂಡ ಈ ಕೆಂಡನ ಆಯಾಕ ಶಕ್ತಿ ಕೊಡ್ತೈತಿ ಅಂತ. ಇದನ್ನೆಲ್ಲಾ ನೋಡಕ್ ಕುಂತ್ರ ನಮ್ ರಿಷಬ್ ಶೆಟ್ಟಿ ಅವ್ರದ್ದು ಕಾಂತಾರ ಫಿಲ್ಮ್ ಐತಿಲ್ಲ, ಅದ್ರಾಗ ಒಂದು ಕೆಂಡದ್ದು ಸೀನ್ ಐತಿಲ್ಲ, ಅದನ್ನೆಲ್ಲ ನೋಡ್ದಂಗ ಆಕೈತ್ರಿ. ಇಲ್ಲೇ ಪ್ರತಿ ವರ್ಷನು ಕಾಶಿಂಪೀರ್ ಸವಾರಿ ನೋಡಾಕ್ ಬರ್ತೀನಿ, ಆದ್ರ ಈ ವರ್ಷ ಕಾಶಿಂಪೀರ್ ಸವಾರಿ ನಡೆದಂಗ ಯಾವ ವರ್ಷ ನಡೆದಿಲ್ಲ ಅಂತ. ತಿಂಡಿ ಕಡಲಂಕಂತ ಒಂದೊಂದು ಹಳ್ಳ್ಯಾಗ ಕೆಂಡ ತೊಳೆದ್ ನಡಿತೈತಿ, ಒಂದೊಂದ್ ಹಳ್ಳ್ಯಾಗ ನಡಂಗಿಲ್ಲ. ಆದ್ರ ಇಲ್ಲೇ ಮುದ್ಗಲಾಗ ಡೈಲಿ ನಡೀತಾ ಇರ್ತೈತಿ, ಅದ್ರಾಗ ಒಬ್ರು ಕೆಂಡ ತೊಳೆಂಗಿಲ್ರಿ. ಇಲ್ಲಿ ಅದನ್ನೆಲ್ಲಾ ಮುಗಿಸಂದು ಸಂಜೆ ಮುಂದೆ 5 ಬಂದ್ಬಿಟ್ಟಿದ್ರು. ಏನು ಊಟನ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ಅದ್ರ ಸಂಬಂಧ ಒಂದು ಗೋಯನ್ ಜಾಳ ನಾ ತೊಗಂಗ್ ಕಾಶಿ ತಿಂದ್ ಬರ್ರಿಯಪ್ಪ ಇಷ್ಟತನ ತೋರಿಸಿದ್ದೆಲ್ಲ ಶಾಂಪಲ್ ಐತಿ. ಯಾಕಂದ್ರೆ ಶಾಣೆ ಕಾಶಿಂಪೀರ ಹುಚ್ಚು ಕಾಶಿಂಪೀರ ಮೆಟ್ಟದಾಗ ಇದ್ವು, ಆದ್ರೆ ಈ ಸದ್ದು ಎದ್ ಕಾಶಿ ಹೊರಗಡೆ ಬಂದ್ಬಿಟ್ಟಾವು. ಏನು ಸಾವಿರಾರು ಗಟ್ಲೆ ಲಕ್ಷಾನ್ ಗಟ್ಲೆ ಜನಸಂಖ್ಯೆ ಏನು ಸೇರಿತ್ತಲ್ಲ, ಅದು ಎದಕ್ಕಂದ್ರೆ ಈ ಕಾಶಿಂಪೀರ್ ಸವಾರಿ ನೋಡಕ್ ಸೇರಿತ್ರಿ. ನಾನು ಸವಾರಿ ನೋಡಿನಪ್ಪ, ಈ ತರ ಸವಾರಿ ಯಾವತ್ ನಡಿತೈತಿಲ್ಲ ಅಂತ ಗೊತ್ತಿದ್ದಿಲ್ಲ. ಆದ್ರೆ ಇವತ್ತ ಈ ಸವಾರಿ ಹೆಂಗ್ ನಡ್ಯಾಕ್ ಕುಂತೈತಿ ಅಂದ್ರ, ಈ ಬೆಂಕಿ ಹಿಡ್ದಿದ್ದು ಸೀನ್ ನೋಡಕ್ ಕುಂತೀವಪ್ಪ ಅಂದ್ರೆ ಇವ್ರೆಲ್ಲಾರು ಸೇರಿ ಕಾಶಿ ಒಂದು ಯುದ್ಧ ಕೊಂಟಾರಂತ ಕಾಣ್ತೈತಿ. ಯಾಕಂದ್ರೆ ಈ ಕೋಟೆನೂ ಹಂಗ ಐತಿ. ಮೊದ್ಲ ಐತಿಹಾಸಿಕ ಸ್ಥಳ ಮುದ್ಗಲ್ ಐತಿ. ಈ ಕೋಟೆ ನೋಡಿದಿವಪ್ಪ ಅಂದ್ರೆ ಒಂದೊಂದು ಕಲ್ಲು ಹೇಳ್ತಾವ, ಆ ಕಾಲದಾಗ ಯಾವ ತರ ಯುದ್ಧ ನಡೆದಿದ್ದು, ಆ ಕೋಟೆನ ಯಾವ ತರ ಕಟ್ಟ್ಯಾವಂತ. ಅಲ್ರಿ ಜನರು ಸೇರಿ ಕಾಶಿ ಈ ಕೋಟೆ ಒಳಗೆ ಏನಾರ ನುಗ್ಗಿ ಬಿಟ್ಟಪ್ಪ ಅಂದ್ರೆ ಯಾವ್ದ ಒಂದು ಯುದ್ಧಕ್ಕೆ ಸೇರ್ಸದಂಗ ಫೀಲಿಂಗ್ ಬರ್ತೈತಿ. ಆದ್ರೆ ಈ ಕೋಟೆದಾಗ ದೇವ್ರನ್ನ ಕರ್ಕೊಂಡ್ ಕಾಶಿ ಬಂದ್ಬಿಟ್ಟಿವಿ, ಆದ್ರೆ ಈ ಕೋಟೆ ಒಳಗೆ ನುಗ್ಗಿದ್ದು ತಡ ಇಲ್ಲ. ಆದ್ರ ಆ ಕಾಶಿಂಪೀರ್ ಸವಾರಿ ಹಂಗೆ ನಡಿತೈತಿ ಅಂತ ಒಂದು ಗೊತ್ತಾಗವಲ್ದು. ಯಾಕಂದ್ರೆ ಪ್ರತಿ ವರ್ಷನೂ ಸವಾರಿ ನೋಡಕ್ ಬರ್ತೀನಿ, ಆದ್ರೆ ಈ ವರ್ಷ ನಡೆದಂಗ ಯಾವ ವರ್ಷ ನಡೆದೇ ಇಲ್ರಿ. ಈ ಸವಾರಿ ಎಲ್ಲಿ ನಡಿತೈತಿ ಅಂತ ಕೇಳಕ್ ಕುಂತಿದ್ರು. ರಾಯಚೂರು ಜಿಲ್ಲಾ ಲಿಂಗಸೂರ್ ತಾಲೂಕು ಮುದ್ಗಲ್ ಎಂಬ ಗ್ರಾಮದಾಗ ನಡಿತೈತ್ರಿ. ಬರ್ರಿ ಓಪ ಏನು ತಡಕ ಇಲ್ಲ, ಎಲ್ಲ ಜನಸಂಖ್ಯೆನ ಒಂದ ತಕ ಕೂಡಿ ಬಿಡ್ತಪ್ಪ ಅಂದ್ರೆ ಎತ್ತಕಾರ ನೋಡಕ್ ಕುಂತಿದ್ವಪ್ಪ ಅಂದ್ರೆ ಎಲ್ಲಿ ನೋಡಿದ್ರು ಜನರ ಕಾಣಕ್ ಕುಂತಿದ್ರು. 2 ದೇವ್ರು ಹುಚ್ಚು ಕಾಶಿಪೀರ ಶಾಣೆ ಕಾಶಿಪೀರ ಬಂದ್ ಕಾಶಿ ಇಲ್ಲಿ ಸಕ್ರೆ ಒದ್ಸ್ಯಂದು ಮತ್ತೆ ಎಲ್ಲಿ ಹೊಂಟಿದ್ದಪ್ಪ ಅಂದ್ರ ಆಶಾನ್ ವಿಷಯ ದರ್ಗಾ ಕಡೆಯನ್ನು ಹೊಂಟು ಬಿಟ್ಟಿದ್ರು. ಹಿಂಗ್ ಮಾಡಿ ಒದ್ದಡಿಕೆ ಅಂತ ಅಷ್ಟಕ್ಕೊಂದು ಜನರ ಮಧ್ಯೆ ಸಿಗೆ ಬಿದ್ಬಿಟ್ಟಿದ್ನ. ಹಂಗ ಹೊರಗಡೆ ಏನ್ ಬಂದ್ಬಿಟ್ನ, ಅದು ಎಲ್ಲಪ್ಪ ಅಂದ್ರ ಆಶಾನ್ ವಿಷಯ ದರ್ಗಾ ತಾಕ ಏನ್ ಬಂದ್ ಕಾಶಿ ಇಬ್ರು ನಿಂತ. ಅದ ಏನ ಹೇಳ್ರಿ, ಅಲ್ಲಿ ಜನರು ನೋಡಕ್ಕಿಂತ ಇಲ್ಲಿ ಬಂದು ಟಾಪ್ ಅಲ್ಲಿ ಜನರು ನೋಡಿದಪ್ಪ ಅಂದ್ರೆ ಗೊತ್ತಾಗ್ಬಿಡ್ತೈತಿ ಎಷ್ಟು ಮಂದಿ ಭಕ್ತರ ಅದಾರ, ಎಷ್ಟು ಮಂದಿ ಈ ಸವಾರಿ ನೋಡಕ್ ಬಂದಾರ ಅಂತ ಗೊತ್ತಾಗ್ಬಿಡ್ತೈತಿ. ಅದಕ್ಕ ನಾನು ನನ್ನ ದೋಸ್ತ ಇಬ್ರು ಸೇರ್ ಕಾಶ ಬಂದ್ಬಿಟ್ಟಿದ್ವಿ. ಇಲ್ಲಿ ಬಂದಿದ್ಮೇಲೆ ಆ ಪಟಾಕಿ ಸೌಂಡ್, ಮಂದಿ ಚೀರಾಟ, ಡೊಳ್ಳಿನ ಸೌಂಡ್, ಯಪ್ಪ ಒಂದ್ ಕಿವಿ ಅಂತ ಮುಚ್ಕೊಂಡ ಬಿಡ್ಬೇಕು. ಯಾಕಪ್ಪ ಅಂದ್ರ ಆ ಸೌಂಡ್ ಕೇಳಕ್ ಆಗಲ್ಲ. ಯಾಕಂದ್ರೆ ಇಲ್ಲೇ ಸವಾರಿ ನಡ್ಯಾಕ್ ಕುಂತೈತಲ್ಲ, 1:45ಕ್ಕ ಸವಾರಿ ನಡ್ಯಾಕ್ ಕುಂತೈತಿ. ಆದ್ರೆ ಈ ಸವಾರಿ ಹೆಂಗ್ ಮುಗಿತೈತಿ ಅಂತ ಒಂದು ಗೊತ್ತಾಗ್ಲಿಲ್ರಿ. ಬರ್ತಾ ಬೆಳಕನ ಹರಿದು ಬಿಡ್ತಿ, ಆದ್ರೆ ಇಲ್ಲಿ ಸವಾರಿ ಮುಗ್ದಿದಾಗ ಗೊತ್ತಾಗವ. ಈ ಹುಚ್ಚು ಕಾಶಿಪೀರ ಶಾಣೆ ಕಾಶಿಪೀರ್ನ ಸವಾರಿ ಇನ್ನ ಮುಂದ ಗಣ ಐತಂತ್ರಿ. ಇನ್ನ ಮೌಲಾಲಿಗ್ ಹೋಗಿ ಏನೋ ಸಕ್ರಿ ವೈಶ್ಯ ಬರ್ತಾವಂತ, ಆದ್ರೆ ನಾವ್ ಅಲ್ಲಿ ತನ ಇರ್ತವೇ ಇಲ್ಲ ಗೊತ್ತಿಲ್ಲ. ಅದಕ್ಕ ನಾನು ನನ್ನ ದೋಸ್ತ ಸವಾರಿ ನೋಡ್ಕೊಂಡು ಒಳ್ಳೆ ಊರ್ ಕಡೆ ಹೋಗ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ವಿ. ಇಷ್ಟು ಹಿಡಿದಾಗ ಏನಾರ ತಪ್ಪ ಐತಪ್ಪ ಅಂದ್ರೆ ನನ್ನ ಕಡೆ ಸಾರಿ ಅಂತ ಹೇಳಿ ಇಲ್ಲಿ ಬಂದು ಒಂದು ಚಾ ಕುಡ್ದು ಮುದ್ಗಲ್ ಬಸ್ ಸ್ಟ್ಯಾಂಡ್ ಯಾಕೆ ಬಂದು ಇಲ್ಲಿ ನೋಡ್ತಿದ್ವಿ ಒಂದ ಬಸ್ ನಿಂತು ಬಿಟ್ಟಿತ್ತು. ಬಸ್ ನಾಗ ಹತ್ತಿದ್ವಿ, 66 ರೂಪಾಯಿ ಟಿಕೆಟ್ ಹರಿದ್ ಬಿಟ್ಟಾರಿ. ಹಂಗ ಊರಾಗ ಬಂದ್ ನನಗನ್ಸಿದಂತ್ರ ಇಷ್ಟ ಆ ಸವಾರಿ ನೋಡ್ಕೊಂಡ್ ಬಂದಿದ್ದ ಫೀಲಿಂಗ ಬೇರೆ ಬಿಡ್ರಿ.